ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದ ರಘುವರ್ಯೋ ಮುದಂ ದದ್ಯಾತ್ ಕಾಮಿತಾರ್ಥ ಪ್ರದಾಯಕಃ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಅತ್ಯಂತ ಪರಮ ಪವಿತ್ರವಾದ ದಿನ. ಶ್ರೀ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾ ಸಂಸ್ಥಾನಾಧೀಶ್ವರರಾದ ರಘುನಾಥ ತೀರ್ಥ ಶ್ರೀಪಾದಂಗಳವರ ಅಚ್ಚುಮೆಚ್ಚಿನ ಶಿಷ್ಯರಾದ ರಘುವರಿಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಸಾಮಾನ್ಯವಾಗಿ ಇವರ ಚರಿತ್ರೆಯನ್ನ ನೋಡಲಾಗಿ ಇವರಿಗೆ ಒದಗಿ ಬಂದ ಭಾಗ್ಯ ಎಷ್ಟು ದೊಡ್ಡದು ಅಂತ ವಿಚಾರ ಮಾಡಿದರೆ ನಿಜವಾಗಿಯೂ ಆಶ್ಚರ್ಯವಾಗತ್ತೆ. ಇವರ ಗುರುಗಳು ರಘುನಾಥ ತೀರ್ಥರು ಪವಿತ್ರವಾದ ಭೀಮಾ ನದಿ ಮಣ್ಣೂರು ಕ್ಷೇತ್ರದಲ್ಲಿ 300 ಜನ ಯತಿಗಳನ್ನ ಶಿಷ್ಯರನ್ನಾಗಿ ಇಟ್ಟುಕೊಂಡು ಪಾಠ ಪ್ರವಚನವನ್ನ ಮಾಡ್ತಿದ್ರು. ಇವರ ಶಿಷ್ಯರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಮಾಧ್ವ ತತ್ವಜ್ಞಾನದ ಇತಿಹಾಸದಲ್ಲಿ ಏನೇ ಟಿಪ್ಪಣಿಕಾರರ ಗಂಗೋತ್ರಿ ಎಂದರೆ ಅದು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಯಶ್ ಶಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಜ್ಞಿತಾಹ ಅಂತ ಹೇಳುವ ಹಾಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ವೇದೇಶ ತೀರ್ಥ ಶ್ರೀಪಾದಂಗಳವರು, ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ರೊಟ್ಟಿ ಆಚಾರ್ಯರು, ವೆಂಕಟಪತ್ಯಾಚಾರ್ಯರು, ಇವರದೊಂದು ಅದ್ಭುತವಾದಂತಹ ಪರಂಪರೆ. ಅಂತಹ ರಘೋತ್ತಮ ತೀರ್ಥ ಶ್ರೀಪಾದಂಗಳವರ ಗುರುಗಳು ರಘುವರಿಯ ತೀರ್ಥ ಶ್ರೀಪಾದಂಗಳವರು, ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ರಘುವರಿಯ ತೀರ್ಥ ಶ್ರೀಪಾದಂಗಳವರು. ರಘುನಾಥ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಂಗಿಯ ಮಗ ಯಾರು ಅಂದರೆ ಈ ರಘುವರಿಯ ತೀರ್ಥ ಶ್ರೀಪಾದಂಗಳವರು. ಅಂತಹ ಶ್ರೇಷ್ಠವಾದ ಉಭಯ ಕುಲಶುದ್ಧಿಯಿಂದ ಜನಿಸಿದಂತಹ ಶ್ರೇಷ್ಠವಾದ ವ್ಯಕ್ತಿತ್ವ ರಘುವರಿಯ ತೀರ್ಥ ಶ್ರೀಪಾದಂಗಳವರು. ರಘುನಾಥಾಖ್ಯ ತೀರ್ಥಾಸ್ತು ತಥ ಈಶ್ವರ ವತ್ಸರೆ ಸ್ವಪೂರ್ವಾಶ್ರಮ ಸಂಬಂಧಿ ಬಾಹಿನೇಯಾಯ ಸಾಧವೇ. ಪೂರ್ವಾಶ್ರಮದ ಸಂಬಂಧಿಗಳಾದ ರಘುನಾಥ ತೀರ್ಥ ಶ್ರೀಪಾದಂಗಳವರ ತಂಗಿ ರಘುವರಿಯರ ತಾಯಿ. ಅಂತಹ ರಘುವರಿಯ ತೀರ್ಥ ಶ್ರೀಪಾದಂಗಳವರು ಅವರ ಜೀವಮಾನದಲ್ಲಿ ಅನೇಕ ವಿಧವಾದ ವಾಕ್ಯಾರ್ಥಗಳು, ವಾದಿ ನಿಗ್ರಹ, ತತ್ವಜ್ಞಾನದ ಪ್ರಚಾರ, ಜಗತ್ತಿನ ಉದ್ದಗಲಕ್ಕೂ ಮಾಡಿ ಅನೇಕ ರಾಜರುಗಳಿಂದ ಮನ್ನಣೆಯನ್ನ ಪಡೆದು ಅನೇಕ ಉತ್ತಮವಾದಂತಹ ತೀರ್ಥಕ್ಷೇತ್ರಗಳಲ್ಲಿ
ಸಂಚಾರವನ್ನ ಮಾಡ್ತಾ ವಿಶೇಷವಾಗಿ ಪೆನಗೊಂಡ ಕ್ಷೇತ್ರದಲ್ಲಿ ಮುಖ್ಯ ಪ್ರಾಣದೇವರ ಪ್ರತಿಷ್ಠೆಯನ್ನ ಮಾಡಿದ್ದಾರೆ. ಅದ್ಯಾಪಿ ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಆ ಗುರುಗಳು ತಮ್ಮ ಜೀವನದ ಬಹುಭಾಗ ದಿನಗಳನ್ನ ನಮ್ಮ ಮಣ್ಣೂರು ಕ್ಷೇತ್ರದಲ್ಲಿಯೇ ಕಳೀತಾರೆ. ಮಾಧವ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಸನ್ನಿಧಾನ ಆ ಕ್ಷೇತ್ರದಲ್ಲಿ ಏನೇ ಅನೇಕ ವರ್ಷಗಳ ಕಾಲ ಇದ್ದು ಚಾತುರ್ಮಾಸ್ಯಾದಿ ವ್ರತಗಳನ್ನ ಆಚರಣೆಯನ್ನ ಮಾಡ್ತಾ ಇರ್ತಾರೆ. ಹೀಗಿರುವಾಗ ಒಂದು ಸಲ ಪ್ರಸಂಗ ಹೀಗೆ ಬರುತ್ತೆ. ಆಗಿನ ಕಾಲದಲ್ಲಿ ಇವತ್ತು ನಾವು ನೋಡುವಂತಹ ಮಂಟಪಗಳಲ್ಲಿ ಪೂಜೆಯಾಗಲಿ ಇತ್ಯಾದಿಗಳ ವೈಭವ ಇನ್ನೂ ಇರಲಿಲ್ಲ. ನದಿಯ ದಂಡೆಗೆ ಪೆಟ್ಟಿಗೆ ಇಟ್ಟು ಅದರ ಮೇಲೆ ಎಲೆಯನ್ನ ಹಾಸಿ ಅದರ ಮೇಲೆ ಮೂಲರಾಮಚಂದ್ರ ದೇವರ ಪೂಜೆ. ಮೂಲರಾಮಚಂದ್ರ ದೇವರ ಪೂಜೆ, ಆ ವೈಭವದ ರಾಮದೇವರ ಪೂಜೆ ಚಾತುರ್ಮಾಸ ಕಾಲದಲ್ಲಿ ನಡೀತಾ ಇದೆ. ಆ ನಡೆಯುವಂತಹ ಪ್ರಸಂಗದಲ್ಲಿ ಒಂದು ದಿನ ಹೀಗಾಯಿತು. ಅಲ್ಲಿಯೇ ಪಾಷಾಣಪುರ ಅಂತ ಹತ್ತಿರ ಆ ಪಾಷಾಣಪುರದ ರಾಜ ತನ್ನ ಎಲ್ಲ ಸೈನಿಕರ ಜೊತೆ ಮಾಡಿಕೊಂಡು ರಘುವರ್ಯ ತೀರ್ಥ ಶ್ರೀಪಾದಂಗಳವರಿಗೆ ಅವರು ಮಾಡುವಂತಹ ಆ ರಾಮದೇವರ ಪೂಜೆ ಅವರಿಗೆ ಮುತ್ತಿಗೆ ಹಾಕಿ ರಾಮದೇವರ ಪೆಟ್ಟಿಗೆಯನ್ನ ರಾಮದೇವರ ಮೂರ್ತಿಗಳನ್ನ ಅಪಹಾರ ಮಾಡಿಕೊಂಡು ಹೋಗಬೇಕು ಅಂತ. ಆಗ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ತತ್ಕ್ಷಣದಲ್ಲಿ ಏನೇ ಆ ರಾಮದೇವರನ್ನೆಲ್ಲವನ್ನ ಹಸಿವೆಯಲ್ಲಿ ಕಟ್ಟಿಕೊಂಡು ತುಂಬಿ ಹರಿತಾ ಇರುವಂತಹ ಭೀಮಾ ನದಿಯಲ್ಲಿ ಅವರು ಹೋಗುವ ವಿಚಾರವನ್ನ ಸಂಕಲ್ಪವನ್ನ ಮಾಡುತ್ತಾರೆ. ಇದೆಲ್ಲ ನಮಗೆ ಹೆಮ್ಮೆ ಆಗಬೇಕು. ಇದೆಲ್ಲ ಆಗಿದ್ದು ನಮ್ಮ ಊರಲ್ಲೇ ಮಣ್ಣೂರು ಕ್ಷೇತ್ರದಲ್ಲಿ ಏನೇ ಆ ತುಂಬಿದ ಭೀಮೆ ಯಾವ ರೀತಿ ವಸುದೇವನಿಗೆ ಕೃಷ್ಣ ಬುಟ್ಟಿಯಲ್ಲಿ ಇಟ್ಟುಕೊಂಡಾಗ ಮಥುರೆಯಿಂದ ಗೋಕುಲಕ್ಕೆ ಹೋಗುವಾಗ ಹೇಗೆ ಯಮುನೆ ಮಾರ್ಗ ಮಾಡಿಕೊಟ್ಲೋ ಹಾಗೆ ರಘುವರ್ಯ ತೀರ್ಥ ಶ್ರೀಪಾದಂಗಳವರಿಗೆ ರಾಮಚಂದ್ರ ದೇವರು ಆ ಕೊರಳಲ್ಲಿ ಹೊತ್ತುಕೊಂಡು ಆ ನದಿಯಲ್ಲಿ ಧುಮುಕಿದರೆ ತುಂಬಿ ಹರಿಯುತ್ತಿರುವಂತಹ ಭೀಮೆ ಇಬ್ಬಾಗವಾಗಿ ಇವರಿಗೆ ಮಾರ್ಗ ಮಾಡಿಕೊಡ್ತದೆ. ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗ ಮದಾನ್ಮುದ ರಘುವರ್ಯೋ ಮುದಂ ದದ್ಯಾತ್ ಕಾಮಿತಾರ್ಥ ಪ್ರದಾಯಕ ಅಂತ ತಮ್ಮ ಚರ್ಮಶ್ಲೋಕದಲ್ಲಿಯೇ ಹೇಳಿದ ಹಾಗೆ ಅಂತಹ ಶ್ರೇಷ್ಠವಾದ ದೇವರ ಅನುಗ್ರಹಕ್ಕೆ ಪಾತ್ರರಾದ ಐತಿಹಾಸಿಕವಾದ ಹಿನ್ನೆಲೆಗೆ ಸಾಕ್ಷಿಗಳೂ ಆದ ಆ ರಾಮದೇವರ ಅನುಗ್ರಹಕ್ಕೆ ಪಾತ್ರರಾದವರು ರಘುವರ್ಯ ತೀರ್ಥ ಶ್ರೀಪಾದಂಗಳವರು. ಅವರ ಕಾಲಕ್ಕೆ ಅವರ ಗುರುಗಳ ಕಾಲಕ್ಕೆ ಉತ್ತಮವಾದ ಪಾಂಡಿತ್ಯವನ್ನ ಸಂಪಾದನೆ ಮಾಡಿದ ಆದ್ಯತ್ವವನ್ನ ಸಂಪಾದನೆ ಮಾಡಿದ ಆದ್ಯ ವರದಾಚಾರ್ಯರು ಅಂತ ಆದ್ಯವನತನದಲ್ಲಿ ಮಹಾ ಉತ್ತಮ ಪಂಡಿತಾಗ್ರೇಸರರಲ್ಲಿ ಒಬ್ಬರವರು. ಅವರೆಲ್ಲ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಮಠದ ಆಸ್ಥಾನ ವಿದ್ವಾಂಸರು. ಅಂತಹ ಆದ್ಯ ವರದಾಚಾರ್ಯರು ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಆ ಮಣ್ಣೂರು ಕ್ಷೇತ್ರದಲ್ಲಿ ಏನೇ ವಾಸವಾಗ್ತಾ ಇರುವಾಗ ದೇಹಾಲಸ್ಯವಾಗತ್ತೆ. ಆಗ ಅವರು ತಮ್ಮ ತಂಗಿಯ ಮಗನಾದಂತಹ ಪೂರ್ವಾಶ್ರಮದ ನಾಮಧೇಯ ರಾಮಚಂದ್ರ, ಆಶ್ರಮದ ನಾಮ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅವರಿಗೆ ಆಶ್ರಮವನ್ನ ಕೊಡುತ್ತಾರೆ ಮಣ್ಣೂರು ಕ್ಷೇತ್ರದಲ್ಲಿ. ಏನು ಮಣ್ಣೂರು ಕ್ಷೇತ್ರದಲ್ಲಿ ಆಶ್ರಮವನ್ನ ಕೊಟ್ಟು ಅನೇಕ ದಿಗ್ದೇಶಗಳಲ್ಲಿ ಎಲ್ಲ ಸಂಚಾರವನ್ನ ಮಾಡ್ತಾ ಅವರು ಕೊನೆಯದಾಗಿ ಪಂಪಾ ಕ್ಷೇತ್ರ, ತಮ್ಮ ಮಠದ ಪೂರ್ವ ಯತಿಗಳಾದಂತಹ ಪದ್ಮನಾಭ ತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರ ಆ ದಿವ್ಯವಾದ ಸನ್ನಿಧಾನದಲ್ಲಿ ಕವೀಂದ್ರ ತೀರ್ಥರಿಗೆ ಅಭಿಮುಖವಾಗಿ ಬೃಂದಾವನ ಪ್ರವೇಶವನ್ನ ಮಾಡುತ್ತಾರೆ. ಆನೆಗುಂದಿಯ ಆ ನವವೃಂದಾವನ ಕ್ಷೇತ್ರದಲ್ಲಿ ಬೃಂದಾವನ ಪ್ರವೇಶವನ್ನ ಮಾಡಿ
ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ವೇದಾಂತ ಪಟ್ಟಾಭಿಷೇಕವನ್ನ ಮಾಡಿಸ್ತಾರೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕಾರಣ ಜನ್ಮರು. ಪೂರ್ವಾಶ್ರಮದ ಆ ತಂಗಿ ಅನೇಕ ವರ್ಷಗಳ ಕಾಲ ಸಂತಾನವೇ ಇರಲಿಲ್ಲ. ಆಗ ಗುರುಗಳ ಹತ್ತಿರ ಪ್ರಾರ್ಥನೆಯನ್ನ ಮಾಡಿದಾಗ ಆ ಗುರುಗಳು ಅವಶ್ಯವಾಗಿ ಆಗಲಿ ಅಂತ ಹೇಳಿ ಅನುಗ್ರಹವನ್ನ ಮಾಡಿ ಸಂತಾನ ಆಗುವುದಕ್ಕೆ ಆಶೀರ್ವಾದವನ್ನ ಮಾಡ್ತಾರೆ. ಆಗ ಹೇಳ್ತಾರೆ, ಈ ಮಗುವಿಗೆ ಭೂಸ್ಪರ್ಶ ಆಗಬಾರದು, ಶ್ರೀಮಠದಿಂದ ಬಂಗಾರದ ಗಂಗಾಳ ಕಳಿಸ್ತದೆ, ಅದರಲ್ಲಿಯೇ ಆ ಮಗುವಿನ ಜನನ ಆಗಬೇಕು ಅಂತ ಹೇಳಿ ಆ ಜನನ ಆ ಮಗು ಆ ಬಂಗಾರದ ಗಂಗಾಳದಲ್ಲಿ ಆಗ್ತದೆ. ಆ ಮಗುವನ್ನ ತಂದು ಕೊಡ್ತಾರೆ ಶ್ರೀಮಠಕ್ಕೆ. ತಂದು ಕೊಟ್ರೆ ಆ ಮಗುವಿಗೆ ರಾಮಚಂದ್ರ ಅಂತ ನಾಮಕರಣವನ್ನ ಮಾಡಿ ಆ ಮಗುವಿಗೆ ಹುಟ್ಟಿದಾರಭ್ಯ ಕೂರ್ಮ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ಆ ಹಾಲನ್ನೇ ಕೊಡ್ತಾ ಇದ್ರು. ಹಾಲವನ್ನ ಕೊಡ್ತಾ ಮಠದಲ್ಲಿಯೇ ಪೋಷಣೆಯನ್ನ ಮಾಡ್ತಾ ಉಪನಯನಾದಿ ಸಂಸ್ಕಾರಗಳನ್ನ ಮಾಡಿಸಿದ ಮೇಲೆ ಸರಿಯಾಗಿ 7 ವರ್ಷಕ್ಕೆ ಮಗುವಿಗೆ ಉಪನಯನ, 8ನೇ ವರ್ಷಕ್ಕೆ ಆ ಮಗುವಿಗೆ ಸನ್ಯಾಸಾಶ್ರಮವನ್ನ ಕೊಟ್ಟು ರಘುತ್ತಮ ತೀರ್ಥರು ಅಂತ ಹೇಳಿ ನಾಮಕರಣವನ್ನ ಮಾಡ್ತಾರೆ. ಅಂತಹ ಮಾಡುವ ಪ್ರಸಂಗ ಅನೇಕ ದಿನಗಳವರೆಗೆ ತಾವು ಪ್ರಾಥಮಿಕ ಅಧ್ಯಯನಗಳನ್ನೆಲ್ಲವನ್ನ ಮಾಡಿಸ್ತಾರೆ ಸ್ವಯಂ ಗುರುಗಳಾದ ರಘುವರಿಯ ತೀರ್ಥ ಶ್ರೀಪಾದಂಗಳವರು. ನಂತರದಲ್ಲಿ ಕಾಲಾಂತರದಲ್ಲಿ ದೇಹಾಲಸ್ಯವಾದಾಗ ಅವರು ಆ ನವವೃಂದಾವನ ಕ್ಷೇತ್ರದಲ್ಲಿ ಏನೇ ಬೃಂದಾವನ ಪ್ರವೇಶವನ್ನ ಮಾಡ್ತಾರೆ. ತಮ್ಮ ಗುರುಗಳ ಕಾಲಿನಿಂದಲೂ ಇದ್ದ ಮಠದ ಪಂಡಿತರಾದ ಆದ್ಯ ವರದಾಚಾರ್ಯರಿಗೆ ಶಿಷ್ಯರ ಪಾಠ ಪ್ರವಚನದ ಜವಾಬ್ದಾರಿಯನ್ನ ಕೊಟ್ಟು ಹೋಗ್ತಾರೆ. ಉತ್ತರಾದಿ ಮಠ ಇದು ಸರ್ವೋತ್ತಮ ಪೀಠ. ಸಾಕ್ಷಾತ್ ಹಂಸನಾಮಕ ಪರಮಾತ್ಮನಿಂದಲೇನೆ ಬಂದ ಅವಿಚ್ಛಿನ್ನವಾದ ಪೀಠ ಇದು. ಈ ಪೀಠದಲ್ಲಿ ಕುಳಿತಂತಹ ಈ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಬಾಲಯತಿಗಳಿಗೆ ಸಹಜವಾಗಿ ಪಾಠ ಎಲ್ಲ ನಡೆದು ಮುಗಿದ ಮೇಲೆ ಇವತ್ತಿನ ಪಾಠ ಅರ್ಥ ಆಯ್ತಾ ಅಂತ ಅನ್ನೋ ಒಂದು ಮಾತು ಕಿವಿಗೆ ಬಂದಾಗ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಎಲ್ಲಿಯೋ ಮನಸ್ಸಿನಲ್ಲಿ ಒಂದು ಅಸಮಾಧಾನವಾಗತ್ತೆ. ಇಂತಹ ಪೀಠಕ್ಕೆ ಒಬ್ಬ ಗೃಹಸ್ಥರು ಹೀಗೆ ಕೇಳಿದರಲ್ಲ ಅಂತ ಭಾರಿ ಅಸಮಾಧಾನವನ್ನ ಮಾಡಿಕೊಳ್ತಾರೆ. ರಾತ್ರಿ ಅದೇ ಅಸಮಾಧಾನದಿಂದ ಮಲಗಿರ್ತಾರೆ. ಮಲಗಿದಾಗ ರಾತ್ರಿ ಸ್ವಪ್ನದಲ್ಲಿ ಪರಮಾತ್ಮ, ವೇದವ್ಯಾಸ ರೂಪಿ ಪರಮಾತ್ಮ, ಲಕ್ಷ್ಮೀದೇವಿ, ಭಾರತೀದೇವಿ, ಮುಖ್ಯ ಪ್ರಾಣದೇವರು, ಸ್ವಯಂ ಗುರುಗಳಾದ ರಘುವರಿಯ ತೀರ್ಥ ಶ್ರೀಪಾದಂಗಳವರು ಬಂದು ಬೀಜಾಕ್ಷರ ಬರೆದು ನಾಳೆಯಿಂದ ನೀವೇ ಪಾಠ ಪ್ರವಚನವನ್ನ ಮಾಡಬೇಕು ಅಂತ ಹೇಳಿ ಅನುಗ್ರಹವನ್ನ ಮಾಡಿ ಹೋಗ್ತಾರೆ. ಅನುಗ್ರಹವನ್ನ ಮಾಡಿ ಹೋದ್ರೆ ಮರುದಿವಸ ಬೆಳಗಿನಿಂದ ಆರಂಭ ಮಾಡಿ ಉತ್ತಮವಾದ ಸುಧಾಗ್ರಂಥಾದಿ ಪಾಠ ಪ್ರವಚನ ಅಲ್ಲಿ ನಡೀಲಿಕ್ಕೆ ಪ್ರಾರಂಭವಾಗತ್ತೆ. ಅಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರು 12 ವರ್ಷಗಳ ಕಾಲ ವಿಶೇಷವಾಗಿ ಅಲ್ಲಿಯೇ ಆ ಮಣ್ಣೂರು ಕ್ಷೇತ್ರದಲ್ಲಿ ಏನೇ ಪಾಠ ಪ್ರವಚನವನ್ನ ಮಾಡ್ತಾ ತಾವು ಮುಂದೆ ಸಂಚಾರವನ್ನ ಮಾಡುತ್ತಾರೆ. ಅಂತಹ ಉತ್ತಮರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಗುರುಗಳು ಈ ರಘುವರಿಯ ತೀರ್ಥ ಶ್ರೀಪಾದಂಗಳವರು. ಆ ರಘುವರಿಯ ತೀರ್ಥ ಶ್ರೀಪಾದಂಗಳವರ ಅವರು ಹಿತೋಕ್ತಿಶಯವಾದ ಜ್ಞಾನ, ಈ ದಿವ್ಯವಾದಂತಹ ಪರಂಪರೆಯಲ್ಲಿ ಬರುವ ಎಲ್ಲಾ ಜ್ಞಾನಿಗಳ ಸ್ಪಷ್ಟವಾದ ಇತಿಹಾಸದ ಜ್ಞಾನ. ರಘುನಾಥತಿ ಒಬ್ಬರು ಗುರುಗಳು ಮಠಕ್ಕೆ ಕೂರ್ಮರೂಪಿ ಪರಮಾತ್ಮನನ್ನ ತಂದುಕೊಟ್ಟವರು. ಸ್ವಯಂ ತಾವು ಶ್ರೀಮಠದಲ್ಲಿ ಚತುರ್ಯುಗ ಮೂರ್ತಿ ಚತುರ್ಮುಖ ಬ್ರಹ್ಮ ಕರಾರ್ಚಿತವಾದ ಮೂಲರಾಮಚಂದ್ರ ದೇವರ ಪರರ ಅಪಹಾರದಿಂದಾಗಿ ರಕ್ಷಣೆ ಮಾಡಿದವರು. ಶಿಷ್ಯರು ಉತ್ತಮವಾದ ಜ್ಞಾನದ ಪ್ರವಾಹವನ್ನ ಜಗತ್ತಿಗೆ ಕೊಟ್ಟವರು. ಅಂತಹ ಜ್ಞಾನ ಭಕ್ತಿಯ ಸೇತುವೆಯಂತೆ ಇರುವಂತಹ ರಘುವರಿಯ ತೀರ್ಥ ಶ್ರೀಪಾದಂಗಳವರು ಅವರ ಮೂಲ ಬೃಂದಾವನ ಸನ್ನಿಧಾನ ನವವೃಂದಾವನ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಅದ್ಯಾಪಿ ವಿರಾಜಮಾನರಾಗಿ ಬಂದ ಭಕ್ತರ ಎಲ್ಲ ವಿಧವಾದ ಅನಿಷ್ಟಗಳನ್ನ ಪರಿಹಾರ ಮಾಡ್ತಾ ಶುದ್ಧವಾದ ಜ್ಞಾನವನ್ನ ಕೊಡ್ಲಿಕ್ಕೆ ಅವರು ಮಹಾ ಸಮರ್ಥರಿದ್ದಾರೆ. ಅಂತಹ ರಘುವರಿಯ ತೀರ್ಥ ಶ್ರೀಪಾದಂಗಳವರು
ನಮಗೆ ಹಿತೋಪ್ಯತಿಶಯವಾದ ಜ್ಞಾನ ಭಕ್ತಿಗಳನ್ನ ಕೊಟ್ಟು ಉತ್ತಮವಾದ ಸಚ್ಚಾಸ್ತ್ರಾದಿಗಳಲ್ಲಿ ರತಿಯನ್ನ ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮದಾನ್ಮುದ ರಘುವರ್ಯೋ ಮುದಂ ದದ್ಯಾತ್ ಕಾಮಿತಾರ್ಥ ಪ್ರದಾಯಕಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.